ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಬೆಂಗಳೂರು ಇವರ ನೇತೃತ್ವದಲ್ಲಿ ಆಯೋಜಿಸಲಾದ 108 ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮಗಳು. ತುಮಕೂರಿನಲ್ಲಿ ಪತ್ರಿಜಿ ಮಹಿಳಾ ಚೈತನ್ಯ ತಂಡದ ವತಿಯಿಂದ ನಡೆದ 108 ವಾರಗಳ ಧ್ಯಾನ ಮತ್ತು ಸತ್ಸಂಗ. ಬೆಂಗಳೂರಿನ ಸರ್ಜಾಪುರದಲ್ಲಿ ನಡೆದ 201 ಮಾಸ್ಟರ್ಗಳೊಂದಿಗೆ ಸಂಗೀತ ನಾದ ಧ್ಯಾನ. ಗೌರಿಬಿದನೂರಿನಲ್ಲಿ ನಡೆದ 12 ಗಂಟೆಗಳ ಅಖಂಡ ಧ್ಯಾನ. ಮೇ 29ರಂದು ದೇಹತ್ಯಾಗ ಮಾಡಿದ ಪಿರಮಿಡ್ ಮಾಸ್ಟರ್ ಶ್ರೀ ವೇಣುಗೋಪಾಲ್ ರೆಡ್ಡಿ ಅವರಿಗೆ ಸಲ್ಲಿಸಿದ ಧ್ಯಾನಾಂಜಲಿ. ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ಪ್ರಾರಂಭವಾದ 41 ದಿನಗಳ ಧ್ಯಾನ ಮತ್ತು ಸತ್ಸಂಗ. ಈಗ ವಿವರಗಳ ಕಡೆಗೆ. ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಬೆಂಗಳೂರು ಇವರ ನೇತೃತ್ವದಲ್ಲಿ 108 ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಬೆಂಗಳೂರು ಇವರ ನೇತೃತ್ವದಲ್ಲಿ ಮೇ 25 ಭಾನುವಾರದಂದು 108 ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ತಮಿಳುನಾಡು ರಾಜ್ಯಗಳ ವಿವಿಧ ಭಾಗಗಳಲ್ಲಿ ಆಯೋಜಿಸಲಾಗಿತ್ತು. ಪತ್ರಿಜಿಯವರ ಸಂಕಲ್ಪದಂತೆ ಇಡೀ ವಿಶ್ವವೇ ಧ್ಯಾನ ಜಗತ್, ಪಿರಮಿಡ್ ಜಗತ್ ಅಲ್ಲದೆ ಸಸ್ಯಾಹಾರ ಜಗತ್ತನ್ನು ನಿರ್ಮಾಣ ಮಾಡುವುದೇ ಪತ್ರಿಜಿಯವರ ದೃಢ ನಿರ್ಧಾರ ಮತ್ತು ಸಂಕಲ್ಪವಾಗಿತ್ತು. ವಿಶ್ವದ ಮನುಕುಲವು ಮಾನವನಿಂದ ಮಾಧವನೆಡೆಗೆ ಪಯಣಿಸಲು, ನಿರಂತರ ಆಧ್ಯಾತ್ಮ ಜೀವಿಗಳಾಗಿ ಜೀವಿಸಲು ಸಸ್ಯಾಹಾರ ಜೀವನ ಪದ್ಧತಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದು ಆರೋಗ್ಯ, ಪರಿಸರ, ಆರ್ಥಿಕತೆ ಮತ್ತು ನೈತಿಕತೆಯ ಹಿತಾಸಕ್ತಿಗಳೊಂದಿಗೆ ಸಂಬಂಧಿಸಿದೆ. ಸಸ್ಯಾಹಾರಿ ಆಹಾರವನ್ನು ಅಳವಡಿಸಿಕೊಳ್ಳುವುದು ಆರೋಗ್ಯಕರ ಜೀವನ ಶೈಲಿ, ಪರಿಸರ ಸಂರಕ್ಷಣೆಯ ಒಳಿತಿಗಾಗಿ ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಇದರ ಸಂಘಟಕರಾದ ಪಿರಮಿಡ್ ಮಾಸ್ಟರ್ ಸುರೇಂದ್ರ ಕುಮಾರ್ ಮತ್ತು ಶಿಲ್ಪಾ ಇವರ ನೇತೃತ್ವದಲ್ಲಿ ಈ ಅದ್ಭುತ ಕಾರ್ಯಕ್ರಮವನ್ನು ಒಂದೇ ದಿನದಲ್ಲಿ ನಡೆಯುವಂತೆ ಆಯೋಜನೆ ಮಾಡಲಾಗಿತ್ತು. ನಮ್ಮ ಎಲ್ಲ ಪಿರಮಿಡ್ ಮಾಸ್ಟರುಗಳ ಸಹಾಯ ಮತ್ತು ಸಹಕಾರದ ಹಸ್ತದಿಂದಾಗಿ ಯಶಸ್ವಿಯಾಗಿ ಈ ಬೃಹತ್ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಪತ್ರಿಜಿಯವರ ಚೈತನ್ಯ ಶಕ್ತಿಯಿಂದ ಯಶಸ್ವಿಯಾಗಿ ಮುಕ್ತಾಯಗೊಂಡ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸಲಾಗಿದೆ. ತುಮಕೂರಿನಲ್ಲಿ ಪತ್ರಿಜಿ ಮಹಿಳಾ ಚೈತನ್ಯ ತಂಡದ ವತಿಯಿಂದ 108 ವಾರಗಳ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಪತ್ರಿಜಿ ಮಹಿಳಾ ಚೈತನ್ಯ PSSM ಇದರ ಅಡಿಯಲ್ಲಿ 108 ವಾರಗಳ 108 ಮನೆಗಳಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಕಾರ್ಯಕ್ರಮದ 100ನೇ ವಾರದ ಸಂಭ್ರಮಾಚರಣೆಯನ್ನು ಮೇ 15 ಗುರುವಾರದಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಸುಧಾಲಿಂಗರಾಜುರವರ ಮನೆಯಲ್ಲಿ ಧ್ಯಾನ ಮತ್ತು ಸತ್ಸಂಗವನ್ನು ಆಯೋಜನೆ ಮಾಡಲಾಗಿತ್ತು. ಹಲವಾರು ಪಿರಮಿಡ್ ಮಾಸ್ಟರುಗಳು ಭಾಗವಹಿಸಿ ಪತ್ರಿಜಿಯವರ ಧ್ಯಾನ ಜ್ಞಾನದ ಸಂದೇಶಗಳನ್ನು ತಿಳಿದುಕೊಂಡರು. ಪಿರಮಿಡ್ ಮಾಸ್ಟರುಗಳ ಈ ವಿಚಾರಗಳು ಮತ್ತು ಸಂದೇಶಗಳನ್ನು ನೀಡಿದರು. ಭಾಗವಹಿಸಿದ್ದವರು ಅವುಗಳನ್ನು ತಿಳಿದುಕೊಳ್ಳುವುದರಲ್ಲಿ ಆಸಕ್ತಿದಾಯಕರಾಗಿದ್ದರು. ಕೊನೆಯಲ್ಲಿ ಅನುಭವ ಹಂಚಿಕೆ ನಡೆಯಿತು. ಬೆಂಗಳೂರಿನ ಸರ್ಜಾಪುರದಲ್ಲಿ 201 ಮಾಸ್ಟರ್ಗಳೊಂದಿಗೆ ಸಂಗೀತ ನಾದ ಧ್ಯಾನ ನಡೆಯಿತು. ಸರ್ಜಾಪುರ ಶುಭಪ್ರದ ಸಸ್ಯಾಹಾರಿ ಮೇಳ ಮತ್ತು 41 ದಿನಗಳ ಮಂಡಲೋತ್ಸವದ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ನೆರವೇರಿದೆ. ಸರ್ಜಾಪುರದ ಗೋಲ್ಡನ್ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ವತಿಯಿಂದ ಡಾಕ್ಟರ್ ಹರಿಕೃಷ್ಣ ಅವರ ನೇತೃತ್ವದಲ್ಲಿ 41 ದಿನಗಳ ಮಂಡಲ ಧ್ಯಾನೋತ್ಸವದ ಸಮಾರೋಪ ಸಮಾರಂಭದ ಸಂದರ್ಭದಲ್ಲಿ ಅದ್ದೂರಿ ಸಸ್ಯಾಹಾರ ಜಾಗೃತಿ ಮೇಳ ಹಾಗೂ ಭಾವಪೂರ್ಣ ಸಾಂಸ್ಕೃತಿಕ ಧ್ಯಾನ ಕಾರ್ಯಕ್ರಮ ಮೇ 25ರಂದು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ 108 ರ್ಯಾಲಿಗಳನ್ನು ನಡೆಸುವ ನಿಟ್ಟಿನಲ್ಲಿ ಸರ್ಜಾಪುರದಲ್ಲಿ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಗಳಾದ ಶಾಂತಮ್ಮ, ದಿವ್ಯಶ್ರೀ ಮತ್ತು ಡಾಕ್ಟರ್ ಹರಿಕೃಷ್ಣ ಅವರು ಪ್ರಭಾವಶಾಲಿಯಾದ ಭಾಷಣಗಳನ್ನು ನೀಡಿ ಪ್ರತಿಯೊಬ್ಬರೂ ಸಸ್ಯಾಹಾರಿಗಳಾಗಿ ಜೀವನ ಶೈಲಿಯನ್ನಾಗಿ ಅಳವಡಿಸಿಕೊಳ್ಳಬೇಕು
ಅದರ ಜೊತೆಯಲ್ಲಿ ಪ್ರತಿದಿನ ಧ್ಯಾನಾಭ್ಯಾಸ ಮಾಡಲೇಬೇಕು ಮತ್ತು ಜಾಗತಿಕ ಶಾಂತಿ ಹಾಗೂ ಒಕ್ಕೂಟಕ್ಕಾಗಿ ಜಾಗೃತಿ ಮೂಡಿಸುವಲ್ಲಿ ಪಿರಮಿಡ್ ಮಾಸ್ಟರ್ಗಳು ಮುಂಚೂಣಿಯಲ್ಲಿ ಇರಬೇಕೆಂದು ತಿಳಿಸಿದರು. ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸಲಾಯಿತು. ಗೌರಿಬಿದನೂರಿನಲ್ಲಿ 12 ಗಂಟೆಗಳ ಅಖಂಡ ಧ್ಯಾನ ಕಾರ್ಯಕ್ರಮ ನಡೆಯಿತು. ಗೌರಿಬಿದನೂರಿನ ಪಿರಮಿಡ್ ಮಾಸ್ಟರುಗಳಾದ ವಿರೂಪಾಕ್ಷಪ್ಪ ಮತ್ತು ಶ್ರೀಮತಿ ನಾಗರತ್ನ ವಿರೂಪಾಕ್ಷಪ್ಪ ಅವರು ನಿಸ್ವಾರ್ಥ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮೇ 21 ಭಾನುವಾರದಂದು ಗೌರಿಬಿದನೂರಿನ ಗೌರಮ್ಮ ರವೀಂದ್ರ ಕುಮಾರ್ ಅವರ ಧ್ಯಾನ ಮನೆ ವಿದ್ಯಾನಗರ ಕರೆಕಲ್ಲಳ್ಳಿ ಇಲ್ಲಿ 12 ಗಂಟೆಗಳ ಅಖಂಡ ಧ್ಯಾನ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿತ್ತು. ಗೌರಿಬಿದನೂರಿನ ನೂರಾರು ಧ್ಯಾನಿಗಳು ಧ್ಯಾನದಲ್ಲಿ ಭಾಗವಹಿಸಿದ್ದರು ಹಾಗೂ ಸಂಜೆ ಸತ್ಸಂಗ ನಡೆಸಿಕೊಡಲಾಯಿತು. ನಂತರ ವಿರೂಪಾಕ್ಷಪ್ಪ ಅವರು ಪತ್ರಿಜಿಯವರ ಸಂದೇಶಗಳಲ್ಲಿ ತಿಳಿಸಿರುವಂತೆ ಪ್ರತಿಯೊಬ್ಬರು ಕೆಟ್ಟ ಕರ್ಮಗಳನ್ನು ಬಿಡಬೇಕು, ಒಳ್ಳೆಯ ಕರ್ಮಗಳನ್ನು ಮಾಡುವುದರ ಜೊತೆಗೆ ಧ್ಯಾನ ಮಾಡಬೇಕು ಎಂಬ 2 ಗುರಿಗಳನ್ನು ವಿವರವಾಗಿ ತಿಳಿಸಿಕೊಟ್ಟರು. ಅವಕಾಶಗಳನ್ನು ಉಪಯೋಗಿಸಿಕೊಂಡು ಮೇ 19ರಂದು ಗೌರಿಬಿದನೂರಿನ ರಾಘವೇಂದ್ರ ಟೆಕ್ಸ್ಟೈಲ್ ಅವರ ಹೊಸ ಕಟ್ಟಡದ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಆಗಮಿಸಿದ ಧ್ಯಾನ ಬಂಧುಗಳಿಗೆ ಧ್ಯಾನ ಮಾಡುವ ವಿಧಾನ ತಿಳಿಸಿ ಆನಾಪಾನಸತಿ ಧ್ಯಾನ ಅಭ್ಯಾಸ ಮಾಡಿಸಲಾಯಿತು. ದೇಹತ್ಯಾಗ ಮಾಡಿರುವ ಪಿರಮಿಡ್ ಮಾಸ್ಟರ್ ಶ್ರೀ ವೇಣುಗೋಪಾಲ್ ರೆಡ್ಡಿ ಅವರಿಗೆ ಧ್ಯಾನಾಂಜಲಿ ಸಲ್ಲಿಸಲಾಯಿತು. ನ್ಯೂ ಏಜ್ ಸ್ಪಿರಿಚುವಲ್ ಇಂಡಿಯಾ ಮತ್ತು ಸ್ಪಿರಿಚುವಲ್ ಸೈನ್ಸ್ ಮಾಸಪತ್ರಿಕೆಗಳ ಸಹ ಸಂಸ್ಥಾಪಕರಾದ ಪಿರಮಿಡ್ ಮಾಸ್ಟರ್ ವೇಣುಗೋಪಾಲ್ ರೆಡ್ಡಿ ಅವರು PSSMಗೆ ಮರೆಯಲಾಗದ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ. 30 ವರ್ಷಗಳಿಂದ ನಿರಂತರ ಆಧ್ಯಾತ್ಮಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಲ್ಲದೆ ಹೊಸ ಯುಗದ ಜಾಗತಿಕ ಮಾಸ್ಟರುಗಳ ಲೇಖಕರ ಹಲವಾರು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಮಾಸಪತ್ರಿಕೆಗಳಲ್ಲಿ ಅವರ ಪರಿಚಯವನ್ನು ಮಾಡುತ್ತಿದ್ದರು ಮತ್ತು ಪತ್ರಿಕೆಗಳಲ್ಲಿ ಆಧ್ಯಾತ್ಮಿಕ ಗುರುಗಳ ಸಾಕಷ್ಟು ಮಾಹಿತಿಗಳನ್ನು ನೀಡುವುದು ಹಾಗೂ ಹಲವಾರು ಧ್ಯಾನ ಕಾರ್ಯಕ್ರಮಗಳು ಪಿರಮಿಡ್ ಉದ್ಘಾಟನೆಯಲ್ಲಿ ಭಾಗವಹಿಸಿ ತಮ್ಮ ಜ್ಞಾನವನ್ನು ಕರ್ನಾಟಕದಾದ್ಯಂತ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂತಹ ಮಹಾನ್ ಚೇತನಕ್ಕೆ PSSM ಮೂವ್ಮೆಂಟ್ ಮತ್ತು PMC ಕನ್ನಡ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧ್ಯಾನಾಂಜಲಿ ಸಲ್ಲಿಸಲಾಗಿದೆ. ಪ್ರಿಯ ಶ್ರೀ ವೇಣುಗೋಪಾಲ ರೆಡ್ಡಿಯವರೇ, ನಿಮ್ಮ ಸೇವೆ ಚಿರಸ್ಮರಣೀಯ. ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ 41 ದಿನಗಳ ಧ್ಯಾನ ಮತ್ತು ಸತ್ಸಂಗ ಪ್ರಾರಂಭವಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ಬಳಿ ಇರುವ ದಾಸರಹಳ್ಳಿಯಲ್ಲಿ 41 ದಿನಗಳ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಸುಮಾರು 30ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದು ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿಕೊಳ್ಳುವುದರ ಜೊತೆಯಲ್ಲಿ ಪತ್ರಿಜಿಯವರ ಪರಿಕಲ್ಪನೆಗಳ ಬಗ್ಗೆ ವಿವರವಾಗಿ ತಿಳಿಸುತ್ತಾ ಎಲ್ಲರಿಗೂ ಧ್ಯಾನ ಮಾಡಿಸಲಾಯಿತು. ಅಲ್ಲದೆ ಮಧುಗಿರಿಯಲ್ಲಿನ ಮನೆ ಮನೆಗೂ ಹೋಗಿ ಕರಪತ್ರಗಳನ್ನು ಹಂಚುವುದರ ಮೂಲಕ ಧ್ಯಾನ ಮತ್ತು ಸಸ್ಯಾಹಾರದ ಮಹತ್ವವನ್ನು ತಿಳಿಸಿಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಕಮಲಮ್ಮ, ಗಿರಿಜಾ ಮತ್ತು ಕೃಷ್ಣಮೂರ್ತಿಯವರು ಭಾಗವಹಿಸಿ ಪ್ರತಿಯೊಬ್ಬರೂ ಸಸ್ಯಾಹಾರಿಗಳಾಗಬೇಕು, ಸಸ್ಯಾಹಾರವೇ ನಮ್ಮ ಆಹಾರ ಎಂದು ಮಹತ್ವದ ಮಾಹಿತಿಯನ್ನು ನೀಡಲಾಯಿತು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.